ಧರಮ್ ಸಿಂಗ್ ಅವರ ಹಿರಿಯ ಪುತ್ರ ವಿಜಯ್ ಸಿಂಗ್ ಅವರು ಧರಮ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದ್ದಂತಹ ಆ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡುವ ಮುಖಾಂತರವಾಗಿ ಅಂತಿಮ ವಿಧಿವಿಧಾನಗಳನ್ನು ಪೂರೈಸಿದಂತಾಯಿತು. ಈ ಮುಖಾಂತರವಾಗಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಧರಮ್ ಸಿಂಗ್. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಯ ಹರಿಕಾರ, ಅಜಾತ ಶತ್ರು, ಸರಳ ಸಜ್ಜನಿಕೆ ಸ್ವಭಾವದ ರಾಜಕಾರಣಿ, ರಾಜ್ಯದ 17ನೇ ಮುಖ್ಯಮಂತ್ರಿ, ಧೀಮಂತ ನಾಯಕ ಎನ್ ಧರಮ್ ಸಿಂಗ್ ಈ ಮುಖಾಂತರವಾಗಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ.
ನೆಲೋಗಿ ಗ್ರಾಮ ಇದು ಎನ್ ಧರ್ಮಸಿಂಗ್ ಅವರ ಹುಟ್ಟೂರು. ಇಲ್ಲಿಂದನೇ ಅವರು ಆ ನಂತರದಲ್ಲಿ ಜೇವರ್ಗಿಗೆ ಹೋದರು. ಜೇವರ್ಗಿಯಿಂದ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಆರಂಭಿಸಿದ್ರು. ಆರಂಭದ ದಿನಗಳಲ್ಲಿ ಸ್ವಂತ ಸಹೋದರನ ವಿರುದ್ಧವೇ ಸ್ಪರ್ಧಿಸಿ ಒಂದು ಲೋಕಲ್ ಬಾಡಿ ಒಂದು ಕಾರ್ಪೊರೇಟರ್ ಎಲೆಕ್ಷನ್ ಅನ್ನು ಗೆದ್ದರು. ಆ ನಂತರದಲ್ಲಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಜೇವರ್ಗಿ ಅವರ ಕರ್ಮಭೂಮಿ, ಸತತವಾದಂತಹ ಗೆಲುವುಗಳು, ಆ ನಂತರದಲ್ಲಿ ಮಾಡೋದಕ್ಕೆ ಸಿಕ್ಕಂಥ ಜನಸೇವೆ ಮಾಡೋದಕ್ಕೆ ಸಿಕ್ಕಂಥ ಒಂದಷ್ಟು ಅವಕಾಶಗಳು, ಅದನ್ನು ಯಶಸ್ವಿಯಾಗಿ ಸದುಪಯೋಗ ಪಡಿಸ್ಕೊಂಡಂತಹ ರೀತಿ, ಆ ನಂತರದಲ್ಲಿ ರಾಜ್ಯದ 17ನೇ ಮುಖ್ಯಮಂತ್ರಿ ಆದಂಥದ್ದು, ಇದೆಲ್ಲವೂ ಕೂಡ ಈಗ ಇತಿಹಾಸ. ಹಾಗೆ ಈ ರೀತಿಯಾದಂತಹ ಒಂದಷ್ಟು ಸಾಧನೆಗಳನ್ನು ಅವರು ಮಾಡೋದಕ್ಕೆ ಸಾಧ್ಯವಾಗಿದ್ದು ನೆಲೋಗಿಯಿಂದ ಆರಂಭ ಆದಂಥ ಅವರ ಪಯಣ, ಜೊತೆಗೆ ನೆಲೋಗಿ ಗ್ರಾಮಸ್ಥರು ಅವ್ರ ಮೇಲಿಟ್ಟಿದ್ದಂತಹ ವಿಶ್ವಾಸ. ಹಾಗೆ ಆ ನೆಲೋಗಿ ಗ್ರಾಮದ ಮೇಲೆ ಇದೇ ಕಾರಣಕ್ಕೋ ಏನೋ ಎನ್ ಧರ್ಮಸಿಂಗ್ ಅವರಿಗೂ ಕೂಡ ಅವಿನಾಭಾವ ಸಂಬಂಧ. ಶಾಸಕರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾದಂತಹ ಸಂದರ್ಭದಲ್ಲೂ ಕೂಡ ನೆಲೋಗಿ ಗ್ರಾಮಕ್ಕೆ ತಪ್ಪದೇ ಅವರು ಭೇಟಿಯನ್ನು ಕೊಡ್ತಾ ಇರ್ತಿದ್ರು. ವರ್ಷಕ್ಕೆ 2-3 ಬಾರಿ ಗ್ರಾಮದಲ್ಲಿ ನಡೀತಾ ಇದ್ದಂತಹ ಒಂದಷ್ಟು ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅವರು ಯಾವತ್ತೂ ಕೂಡ ತಪ್ಪಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಅವರಿಗೆ ಹತ್ತಿರದಿಂದ ಬಲ್ಲಂತವರು ಹೇಳ್ತಾ ಇದ್ರು. ಅಲ್ಲಿರುವಂತಹ ಆಂಜನೇಯ ದೇಗುಲದ ಪೂಜಾ ಪುನಸ್ಕಾರಗಳಿಗಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಆಚರಣೆ, ಗ್ರಾಮದ ಪ್ರತಿಯೊಬ್ಬರನ್ನು ಕೂಡ ಹೆಸರಿಟ್ಟು ಕರೆಯುವಷ್ಟು ಅವಿನಾಭಾವ ಸಂಬಂಧವನ್ನು ಅಲ್ಲಿರುವಂಥ ಗ್ರಾಮಸ್ಥರೊಟ್ಟಿಗೆ ಧರ್ಮಸಿಂಗ್ ಅವರು ಹೊಂದಿದ್ರು. ಇದೇ ಕಾರಣಕ್ಕೋ ಏನೋ ಧರ್ಮಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ಕಲಬುರಗಿಯ ಹೊರವಲಯದಲ್ಲಿ ಮಾಡಬೇಕು ಅಂತ ಸರ್ಕಾರ ನಿರ್ಧರಿಸಿದಂಥ ಸಂದರ್ಭ, ಕುಟುಂಬಸ್ಥರು ನಿರ್ಧರಿಸಿದಂಥ ಸಂದರ್ಭದಲ್ಲಿ ಇಲ್ಲ, ಅದು ನೆಲೋಗಿ ಗ್ರಾಮದಲ್ಲೇ ಆಗಬೇಕು, ಯಾಕಂತಂದರೆ ಅವರು ನಮ್ಮೂರ ಮಗ, ನಮ್ಮೂರ ಮಣ್ಣಿನ ಮಗ ಅನ್ನುವಂಥದ್ದನ್ನು ಮುಂದಿಟ್ಟು ಬಹಳಷ್ಟು ಆಗ್ರಹಿಸಿದ್ರು. ಅದಕ್ಕೆ ಬೆಲೆ ಕೊಟ್ಟು ಆ ನಂತರದಲ್ಲಿ ನೆಲೋಗಿ ಗ್ರಾಮದಲ್ಲೇ ಅಂತ್ಯಕ್ರಿಯೆ ನಡೆಸೋದಕ್ಕೆ ನಿರ್ಧರಿಸಲಾಯಿತು. ಇದೀಗ ಧರ್ಮಸಿಂಗ್ ಅವರ ಅಂತ್ಯಕ್ರಿಯೆ ಕೂಡ ಪೂರ್ಣಗೊಂಡಿದ್ದು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ನಂತರ. ಏನ್ ಬೇಕಾದ್ರೂ ಸಿಗತ್ತೆ ನಿಮಗೆ ಜೆಡಿ ಮೇಲೆ, ಏನ್ ಬೇಕಾದ್ರೂ ಸರ್ಚ್ ಮಾಡಿ, ರೇಟಿಂಗ್ಸ್ ಚೆಕ್ ಮಾಡಿ, 1 ಕ್ಲಿಕ್ ಜಾಬ್ ಡನ್. ಸಿಂಪಲ್, ಫಾಸ್ಟ್, ರಿಲಯಬಲ್, 1 ಕ್ಲಿಕ್ ಜಾಬ್ ಡನ್. ಸೂಟ್ ಸ್ವಲ್ಪ ಟೈಟ್ ಆಗಾಯ್ತಲ್ಲ. ಟ್ರೈ ಪರ್ಫೆಕ್ಟ್ ಸ್ಲಿಮ್ 100% ಆಯುರ್ವೇದಿಕ್. ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆ ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸಿದ ನೋ ಸೈಡ್ ಎಫೆಕ್ಟ್ಸ್. ಪರ್ಫೆಕ್ಟ್ ಸ್ಲಿಮ್ ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. 9 to 5 job, huh? Well, I know how to make it 1 2 ka 5. What a wonderful day with no Monday blues, 'cause I see colors when I'm riding through. Work is a breeze on my 1 2 ka 5. I don't wait for 5 to begin my life. Honda Activa 125. Fantastic 125cc power. Upfront style. Make life 1 2 ka 5. ಕಾಂಚೀಪುರಂ ಪಚ್ಚೆಪ್ಪ ಸಿಲ್ಕ್ಸ್. ಇಲ್ಲಿರೋ ಕಲೆಕ್ಷನ್ಸ್ ಕಾಂಚೀಪುರದಲ್ಲಿ ಬೇರೆ ಎಲ್ಲೂ ಇಲ್ಲ. ಬೆಲೆನೂ ತುಂಬಾ ಕಡಿಮೆ. ಪಚ್ಚೆಪ್ಪ ಸಿಲ್ಕ್ಸ್, ಕಾಮರಾಜ ರೋಡ್, ಕಾಂಚೀಪುರಂ. ಸೂಟ್ ಸ್ವಲ್ಪ ಟೈಟ್ ಆಗಾಯ್ತಲ್ಲ. ಟ್ರೈ ಪರ್ಫೆಕ್ಟ್ ಸ್ಲಿಮ್ 100% ಆಯುರ್ವೇದಿಕ್. ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆ ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸಿದ ನೋ ಸೈಡ್ ಎಫೆಕ್ಟ್ಸ್. ಪರ್ಫೆಕ್ಟ್ ಸ್ಲಿಮ್ ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. ಅಪ್ಪ ಇದು ಹೇಗಿದೆ? ಚೆನ್ನಾಗಿದೆ, ತಗೋ ತಗೋ. ಓಕೆ ಓಕೆ, ಇದು ಚೆನ್ನಾಗಿದೆ, ಸಖತ್ತಾಗಿದೆ. ತುಂಬಾ ಚಂದ. ಆದ್ರೆ ಅಪ್ಪ ಇದೆಲ್ಲ ನಾವು ತಗೊಂಡು ಹೋಗೋದು ಹೇಗೆ? ಅರೆ ಇವರಿಬ್ಬರನ್ನ ಕರ್ಕೊಂಡು ಬಂದಿದ್ದೆ ಅದಕ್ಕೆ. ಕಲ್ಯಾಣ್ ಜುವೆಲ್ಲರ್ಸ್ ಆನ್ಯುವಲ್ ಸೇಲ್ ಜುಲೈ 27ರಿಂದ ಆಗಸ್ಟ್ 6 ತನಕ. ಕಲ್ಯಾಣ್ ಜುವೆಲ್ಲರ್ಸ್. ಇವರಂತ ಸಾವಿರಾರು ಜನರ ಜೀವನವನ್ನು ಜೀತೋ ಹಸನಾಗಿಸಿದೆ. ಸೊ ನೀವು ಜೀತೋ ಆರಿಸಿ ಹಾಗೂ ಗಳಿಸಿ 30%ನಷ್ಟು ಜಾಸ್ತಿ. ಮಹೀಂದ್ರಾ ಜೀತೋ 2 ವರ್ಷಗಳ ಆಕರ್ಷಕ ಪ್ರಯಾಣ. ಸೂಟ್ ಸ್ವಲ್ಪ ಟೈಟ್ ಆಗಾಯ್ತಲ್ಲ. ಟ್ರೈ ಪರ್ಫೆಕ್ಟ್ ಸ್ಲಿಮ್ 100% ಆಯುರ್ವೇದಿಕ್.
ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆಯನ್ನು ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸುತ್ತದೆ. ನೋ ಸೈಡ್ ಎಫೆಕ್ಟ್ಸ್. ಪರ್ಫೆಕ್ಟ್ ಸ್ಲಿಮ್ ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. Gandhinagar is the capital of Gujarat, but its heart is here in Ahmedabad. Ahmedabad, Khakra, Fafla, Fafla. Logar, shopping, 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 and more shopping. This is the pole for birds, and this is a pole for people. These old community homes are saying, you stay in tall high rises, but you don't even know the names of your neighbors. Oh, a secret door. The Jama Masjid in Delhi is not the only one. This is Ahmedabad's Jama Masjid. Incredible. I just walk across from the mandir to the masjid. Divinity harbors no distances. Breathe in the past and the future. Breathe in the spirit of Ahmedabad. Breathe in a bit of Gujarat. ಪ್ರೀತಿ ನೀಡಿದ ಕೈಗಳು, ಮೆಹಂದಿ ಹಚ್ಚಿದ ಕೈಗಳು, ಮಮತೆ ನೀಡಿದ ಕೈಗಳು, ಅವುಗಳ ಮೇಲೆಯೇ ಅತ್ಯಾಚಾರವಾಗಿದೆ. ಸಾಧಾರಣ ಡಿಶ್ ವಾಶ್ನ ಬಾರ್ಗಳು ಕೈಗಳಿಗೆ ಹಾನಿ ಒದಗಿಸುತ್ತವೆ. ಹಾಗಾಗಿ ಪತಂಜಲಿ ಡಿಶ್ ವಾಶ್ ಬಾರ್ನಲ್ಲಿದೆ ಬೂದಿ, ನಿಂಬೆ ಮತ್ತು ಬೇವು. ಪಾತ್ರೆಗೆ ಅಂಟಿದ ಜಿಡ್ಡನ್ನು ಅಳಿಸುತ್ತವೆ ಕ್ಷಣದಲ್ಲಿ ಹಾಗೂ ಕೈಗಳನ್ನು ಮೃದುವಾಗಿ ಸುರಕ್ಷಿತವಾಗಿ ಇರಿಸುತ್ತವೆ. ಪತಂಜಲಿ ಡಿಶ್ ವಾಶ್ ಬಾರ್, ಜಿಡ್ಡಿನ ಮೇಲೆ ಮಾರಕ, ಕೈಗಳಿಗೆ ಸುಖ. ಕುರ್ಕುರೆ ಮಸಾಲಾ ಮಂಚ್ ಈಗ ಇನ್ನಷ್ಟು ರುಚಿಕರ. ಇದರಲ್ಲಿದೆ ಮನೆ ಫೀಲಿಂಗ್ ನೀಡಬಲ್ಲ ಮಸಾಲೆ ಹಾಗೂ ಬೇಳೆ ಜೋಳ ರೈಸ್. ನೀವು ಟ್ರೈ ಮಾಡಿದ್ದೀರಾ? ಕುರ್ಕುರೆ ತೆರೆದರೆ ಫ್ಯಾಮಿಲಿ ಆಗಿ ಬಿಡ್ತೇವೆ. ಸೂಟ್ ಸ್ವಲ್ಪ ಟೈಟ್ ಆಗಾಯ್ತಲ್ಲ. ಟ್ರೈ ಪರ್ಫೆಕ್ಟ್ ಸ್ಲಿಮ್ 100% ಆಯುರ್ವೇದಿಕ್. ಇದರಲ್ಲಿರುವ 30ಕ್ಕೂ ಹೆಚ್ಚು ಔಷಧಿಗಳು ಜೀವಕ್ರಿಯೆಯನ್ನು ಬೆಳೆಸಿ ಹೆಚ್ಚಿನ ಫ್ಯಾಟ್ ಅನ್ನು ಕರಗಿಸುತ್ತದೆ. ನೋ ಸೈಡ್ ಎಫೆಕ್ಟ್ಸ್. ಪರ್ಫೆಕ್ಟ್ ಸ್ಲಿಮ್ ಹೆಚ್ಚು ತೂಕಕ್ಕೆ ಆಯುರ್ವೇದ ಪರಿಷ್ಕಾರ. ಒಂದ್ ಮನೆ ಕಟ್ಟೋದು ಸುಲಭದ ಕೆಲಸ ಅಲ್ಲ ಅಂತ ಹೇಳ್ತಾರೆ. ನಾಟ್ ಎನಿಮೋರ್. ಯಾಕೆಂದ್ರೆ ಜಸ್ಟ್ ಡಯಲ್ ಹ್ಯಾಸ್ ಮೇಡ್ ಇಟ್ ಸೋ ಈಸಿ. ಸಿ, ಯು ನೀಡ್ ಅನ್ ಆರ್ಕಿಟೆಕ್ಟ್, ಇಂಟೀರಿಯರ್ ಡೆಕೋರೇಟರ್, ಕಾರ್ಪೆಂಟರ್, ಪೇಂಟರ್. ಸರಿ, JD ಆಪ್ ತೆಗೀರಿ, ಸರ್ಚ್ ಮಾಡಿ, ರೇಟಿಂಗ್ಸ್ ಚೆಕ್ ಮಾಡಿ, 1 ಕ್ಲಿಕ್, ಜಾಬ್ ಡನ್. ಈಗ ಅಲ್ಲಿ ಇಲ್ಲಿ ಏನು ಕೇಳಬೇಡಿ, JDಗೆ ಕೇಳಿ. ಅಂಡ್ ಯು ಕ್ಯಾನ್ ಆಲ್ಸೋ ಕಾಲ್ ಅಸ್ 10 times 8 ಅಥವಾ ಲಾಗ್ ಆನ್ ಮಾಡಿ justdial.com. ಇಲ್ಲಿ ಜಾಬ್ ಡನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನ್ ಬೇಕಾದ್ರೂ ಸಿಗತ್ತೆ ನಿಮಗೆ JD ಮೇಲೆ, ಏನ್ ಬೇಕಾದ್ರೂ. Convenience make life 1-2-5. ಕುರ್ಕುರೆ ತೆರೆದರೆ ಫ್ಯಾಮಿಲಿ ಆಗಿ ಬಿಡ್ತೇವೆ. ಪಂಚಭೂತಗಳಲ್ಲಿ ಲೀನರಾದ ಅಜಾತ ಶತ್ರು, ಹಿರಿಯ ಪುತ್ರನಿಂದ ಚಿತೆಗೆ ಅಗ್ನಿಸ್ಪರ್ಶ, ನೆಲೋಗಿಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಅಂತ್ಯಕ್ರಿಯೆಗೂ ಸಕಲ ಸರ್ಕಾರಿ ಗೌರವ, ಸಿಎಂ ಸೇರಿದಂತೆ ಗಣ್ಯರಿಂದ ಅಂತಿಮ ನಮನ. ಅಜಾತ ಶತ್ರುವಿಗೆ ಅಭಿಮಾನಿಗಳ ಅಂತಿಮ ವಿದಾಯ. ಯುವತಿಯ ಫಾಲೋ ಮಾಡಿ ಚುಡಾಯಿಸಿದ್ದಕ್ಕೆ ಆಕ್ರೋಶ, ಯುವಕರಿಬ್ಬರಿಗೆ ಬೆಲ್ಟು ದೊಣ್ಣೆಯಿಂದ ಥಳಿತ, ಕೈಕಾಲು ಕಟ್ಟಿ ಹಿಗ್ಗಾಮುಗ್ಗ ಹಲ್ಲೆ. ಧರ್ಮ ಒಡೆಯುತ್ತಿದ್ದಾರೆ 5 ಸಚಿವರು, ಚುನಾವಣೆ ನಂತರ ಎಲ್ಲರೂ ಫುಟ್ಪಾತ್ಗೆ ಹೋಗ್ತಾರೆ. ಕುರುಬ ಧರ್ಮ ಮಾಡಿ ಅಂತೀನಿ ಅಂತ ಈಶ್ವರಪ್ಪ ವಾಗ್ದಾಳಿ. ತಾರಕಕ್ಕೇರಿದ ಹಿಂದಿ ವಿರುದ್ಧದ ಪ್ರತಿಭಟನೆ, ಮೆಟ್ರೋ ನಾಮಫಲಕಕ್ಕೆ ಬೆಂಕಿ ಇಟ್ಟು ಆಕ್ರೋಶ, ಸಮಸ್ಯೆ ಇತ್ಯರ್ಥಕ್ಕೆ ಕೇಂದ್ರ ಸರ್ಕಾರ ಸಿಎಂ ಪತ್ರ. ಇಂದು ಸಂಜೆಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಯುವತಿಯನ್ನ ಚುಡಾಯಿಸ್ತಾ ಇದ್ದ ಯುವಕರಿಗೆ ಧರ್ಮದೇಟನ್ನ ಕೊಡಲಾಗಿದೆ. ಬನ್ನೇರುಘಟ್ಟದ ಸಮೀಪದ ರಾಗಿಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ರಾಗಿಹಳ್ಳಿಯಲ್ಲಿ ಈ ಘಟನೆ ಆಗಿದೆ. 2 ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ಚುಡಾಯಿಸ್ತಾ ಇದ್ದಂತಹ 4 ಪೈಕಿ 2 ಹಿಡಿದು ಥಳಿಸಿದ್ದಾರೆ. ಗ್ರಾಮಸ್ಥರೇ ಹಿಡಿದು 4 ಕೊಟ್ಟಿದ್ದಾರೆ. ಕೈಕಾಲು ಕಟ್ಟಿ ಹಾಕಿ ಹಿಗ್ಗಾಮುಗ್ಗ ಥಳಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಬನ್ನೇರುಘಟ್ಟ ಪೊಲೀಸರಿಗೆ ಈಗ ರಾಗಿಹಳ್ಳಿ ಗ್ರಾಮಸ್ಥರು ಚುಡಾಯಿಸ್ತಾ ಇದ್ದಂಥವರನ್ನ ಒಪ್ಪಿಸಿದ್ದಾರೆ. ನಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಗ್ರಾಮಸ್ಥರು ಕೈಕಾಲು ಕಟ್ಟಿ ಹಾಕಿ ಥಳಿಸಿದ್ದಾರೆ ಅಂತ.
ಹುಡುಗಿನ ಚುಡಾಯಿಸಿ ಅಲ್ಲಿ ಹುಡುಗಿ ನಡ್ಸ್ಕೊಂಡೋಗಿಲ್ಲ.